ಸೊ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ SK ಬ್ಲಾಗ್ಸ್ SK. ನಾನಿರೋವಂಥ ಕರ್ನಾಟಕದಲ್ಲಿ ನಡೆದಿರುವಂಥ ವಿಷಯ, ಅದು ಮುಖ್ಯವಾಗಿ ಬೆಂಗಳೂರಲ್ಲಿ ನಡೆದಿರುವಂಥ ವಿಷಯ. ಇವಾಗ ನಮ್ಮ ನಾಗರಬಾವಿ ಟು ಗಾಂಧಿ ಮಾರ್ಗ ರೋಡ್ ಏನು ನಮ್ಮ ಬ್ಯಾಂಗ್ಳೂರು ಯೂನಿವರ್ಸಿಟಿ ಸಂಸ್ಥೆ ಇದೆ, ಅಲ್ಲಿ ಕ್ಯಾಂಪಸ್ ರೋಡಲ್ಲಿ, ಅದದು ಕಾಲೇಜ್ ಕ್ಯಾಂಟೀನ್ ಹತ್ರ ಜುಲೈ 30ನೇ ತಾರೀಕು ಒಂದು ಆಕ್ಸಿಡೆಂಟ್ ಆಗತ್ತೆ. ಅದರಲ್ಲಿ ಒಂದು ಹೆಣ್ಣು ಮಗುಗೆ ಬಲವಾಗಿ ಏಟು ಬೀಳತ್ತೆ. ಸೊ ಆ ಹುಡುಗಿನ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ. ನಿನ್ನೆ ಆಗಸ್ಟ್ 5ನೇ ತಾರೀಕು ಚಿಕಿತ್ಸೆ ಫಲಕಾರಿಯಾಗದೆ ಆ ಹುಡುಗಿ ನಿನ್ನೆ ನಿಧನಳಾಗ್ತಾಳೆ. ಸೊ ಫಸ್ಟ್ ಆಫ್ ಆಲ್ ರೆಸ್ಟ್ ಇನ್ ಪೀಸ್ ಮಾನಸ. ಏನಂತಂದ್ರೆ ಜುಲೈ 30ನೇ ತಾರೀಕು ಕ್ಯಾಂಪಸ್ ರೋಡಲ್ಲಿ, ಅದದು ಕಾಲೇಜ್ ಸ್ಟೂಡೆಂಟ್ಸ್ಗೆ ಅಂತ ಇರೋ ರೋಡಲ್ಲಿ ಒಬ್ಬ ಆಟೋ ಡ್ರೈವರ್ ರ್ಯಾಶ್ ಆಗಿ ಡ್ರೈವ್ ಮಾಡ್ಕೊಂಡ್ಬಂದು ಆ ಹುಡುಗಿ ರೋಡ್ ದಾಟಬೇಕಾದ್ರೆ ಗುದ್ದಿದಾಗ ಏಟಾಗತ್ತೆ. ಆ ಹುಡುಗಿ ಕೆಳಗಡೆ ಬಿದ್ದು ಅವಳಿಗೆ ತುಂಬಾ ಬಲವಾಗಿ ಏಟು ಬೀಳತ್ತೆ. ಆವಾಗ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಸೊ ನಿನ್ನೆ ಆಗಸ್ಟ್ 5ನೇ ತಾರೀಕು ಆ ಹುಡುಗಿ ನಿಧನಳಾಗ್ತಾಳೆ. ಸೊ ಅವರ ಸ್ನೇಹಿತರಾಗಿರ್ಬೋದು ಅಥವಾ ಅವರ ಕುಟುಂಬಸ್ಥರಾಗಿರ್ಬೋದು ಅಥವಾ ಅವ್ರ ಜೊತೆ ಓದಿದಂತ ಅವರ ವಿದ್ಯಾರ್ಥಿಗಳಾಗಿರ್ಬೋದು ನಿನ್ನೆ ಕ್ಯಾಂಪಸ್ ರೋಡಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ, ವಿ ಜಸ್ಟಿಸ್ ಫಾರ್ ಮಾನಸ ಅನ್ಬಿಟ್ಟು. ಯಾಕಂತಂದ್ರೆ ಇದೇ ಸಂಸ್ಥೆಯಲ್ಲಿ ಮುಂಚೆನು ಇದೇ ತರ ಒಂದು ಆಕ್ಸಿಡೆಂಟ್ ಆಗತ್ತೆ, ಒಬ್ರು ನಿಧನರಾಗ್ತಾರೆ. ಸೊ ಅದೇ ತರ ಇವಾಗ ಇನ್ನೊಂದ್ಸತಿ ಆಗಿದೆ. ಇವಾಗ ನೆಕ್ಸ್ಟ್ ಇನ್ ಮೇಲೆ ಬೇರೆ ಯಾರಿಗೂ ಈ ತರ ಆಗೋದು ಬೇಡ ಅಂತ ಪ್ರೊಟೆಸ್ಟ್ ಮಾಡ್ತಾರೆ. ಏನಂತಂದ್ರೆ ಕ್ಯಾಂಪಸ್ ರೋಡಲ್ಲಿ ಇವಾಗ ಹೆಂಗೆ ಸ್ಕೂಲ್ ಆಚೆಗಡೆ ಸ್ಮೋಕ್ ಮಾಡಬಾರ್ದು, ಡ್ರಿಂಕ್ಸ್ ಮಾಡಬಾರ್ದು ಅಂತ ನೋಟಿಸ್ ಹಾಕಿರ್ತಾರೆ, ಅದೇ ತರ ಕಾಲೇಜ್ ಆಚೆಗಡೆ ಕಾಲೇಜ್ ಹತ್ರ ಬಂದ್ಬಿಟ್ಟು ಸ್ಮೋಕ್ ಮಾಡಬೇಡಿ, ಡ್ರಿಂಕ್ಸ್ ಮಾಡಬೇಡಿ ಅಂತ ಹಾಕಿರ್ತಾರೆ. ಅದೇ ತರ ಕಾಲೇಜ್ ಆವರಣದಲ್ಲಿ ಯಾವತ್ತೂ ರ್ಯಾಶ್ ಡ್ರೈವ್ ಮಾಡಬೇಡಿ ಅಂತ ಒಂದು ರೂಲ್ಸ್ ಹಾಕಬೇಕು. ಅಂಡ್ ಆ ರೂಲ್ಸ್ ನ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕಾಗತ್ತೆ. ಇಲ್ಲ ಅಂತಂದ್ರೆ ಈ ತರ ತುಂಬಾ ಅಪಘಾತಗಳಾಗತ್ತೆ. ಸೊ ನಿನ್ನೆ ನಾವು ಆ ಜಾಗಕ್ಕೆ ಹೋಗಿದ್ವಿ. ಅಲ್ಲಿದ್ದಂತ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇರೋದನ್ನ ನೋಡಿದ್ವಿ. ಮನ್ಸಿಗೆ ಒಂಥರ ಬೇಜಾರಾದ್ರೂ ಅವ್ರು ಕೇಳಿದ್ರಲ್ಲಿ ನ್ಯಾಯ ಇತ್ತು. ಯಾಕಂದ್ರೆ ಇದು ಈ ಸಂಸ್ಥೆ ಅಂತ ಮಾತ್ರ ಅಲ್ಲ, ಇವಾಗ ಫಾರ್ ಎಕ್ಸಾಂಪಲ್ ಎಷ್ಟೊಂದು ಸಂಸ್ಥೆಗಳ ಹತ್ರ ಸಂಸ್ಥೆಯ ರಸ್ತೆಯಲ್ಲಿ ಏನಿದೆ ಬೇರೆ ಗಾಡಿಗಳು, ಪಬ್ಲಿಕ್ ಗಾಡಿಗಳನ್ನ ಅಲೋ ಮಾಡೋದಿಲ್ಲ. ಬಟ್ ಇವರು ಅಲೋ ಮಾಡಿದ್ದಾರೆ. ಅದು ಇವ್ರು ಮಾಡಿರುವಂತ ದೊಡ್ಡ ತಪ್ಪು, ಸಂಸ್ಥೆ ಮಾಡಿರುವಂತ ದೊಡ್ಡ ತಪ್ಪು. ಸೊ ಇವಾಗ ನಾವು ನಮ್ಮ ವಿದ್ಯಾರ್ಥಿಗಳು ಏನೇನು ಕಂಡೀಷನ್ಸ್ ಇಟ್ಟಿದ್ದಾರೆ ಸಂಸ್ಥೆಗಾಗಿರ್ಬೋದು ಅಥವಾ ಗವರ್ಮೆಂಟ್ಗಾಗಿರ್ಬೋದು ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಅದರ ಪೆಟಿಷನ್ ಒಂದು ಕಾಪಿ ಕಳಿಸಿದ್ದಾರೆ. ಅದರಲ್ಲಿ ಏನ್ ಹಾಕಿದ್ದಾರೆ ಅಂತಂದ್ರೆ, ಜಸ್ಟಿಸ್ ಫಾರ್ ಮಾನಸ, ಮೇಕ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಕ್ಯಾಂಪಸ್ ಸೇಫ್ ಬಿಫೋರ್ ಅನದರ್ ಲೈಫ್ ಇಸ್ ಲಾಸ್ಟ್. ನಾನು ಹೇಳ್ದಂಗೆ ಇದು ಮಾನಸ ಮಾತ್ರ ಆಗಿರೋದಲ್ಲ, ಇದಕ್ಕೆ ಮುಂಚೆನೂ ಆಗಿದೆ. ಬಟ್ ಇನ್ ಮುಂದೆ ಇದೇ ತರ ವಿಷಯ ಮತ್ತೆ ನಡಿಬಾರದು ಅನ್ನೋ ಸೊ ಅಲ್ಲಿರುವಂತ ವಿದ್ಯಾರ್ಥಿಗಳ ಕೋರಿಕೆ ಇದು. ಸೊ ಮಾನಸ ಅನ್ನೋ ಹುಡುಗಿ ಬಂದ್ಬಿಟ್ಟು ಏನಂತಾರೆ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಸಂಸ್ಥೆಯ ವಿಜುವಲ್ ಆರ್ಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಓದ್ತಾ ಇರ್ತಾಳೆ. ಇದೆಂತ ಒಂದು ದುರಂತ ಅಂದ್ರೆ, ಓದೋದಕ್ಕೆ ಅಂತ ಬಂದಿದ್ದು ಹುಡುಗಿ, ಲೈಕ್ ತನ್ನ ಜೀವನದಲ್ಲಿ ಕನಸುಗಳನ್ನ ಇಟ್ಕೊಂಡು ಬಂದಂತ ಒಂದು ಹುಡುಗಿ ಅನ್ಯಾಯವಾಗಿ ಒಂದು ರೋಡ್ ಆಕ್ಸಿಡೆಂಟ್ ಅಲ್ಲಿ, ಅದು ಕ್ಯಾಂಪಸ್ ಒಳಗಡೆ ಈ ತರ ಆದಾಗ ಎತ್ತವ್ರಿಗಾಗ್ಲಿ, ಅವ್ರ ಜೊತೆ ಓದ್ದವ್ರಿಗಾಗ್ಲಿ, ಅವರ ಗೆಳೆಯರಿಗಾಗ್ಲಿ ತುಂಬಾನೇ ಬೇಜಾರಾಗತ್ತೆ. ಆಕ್ಚುಲಿ ನಾನು ನಿನ್ನೆ ಹೋಗಿ ಪ್ರೊಟೆಸ್ಟ್ ನೋಡಿದಾಗ ನನಗೂ ತುಂಬಾ ಬೇಜಾರಾಯ್ತು. ಅದಕ್ಕೆ ಈ ವಿಡಿಯೋ ಅಟ್ಲೀಸ್ಟ್ ಆ ಹುಡುಗಿಗೆ ಒಂದು ನ್ಯಾಯ ಸಿಗ್ಲಿ ಅಂತ ಒಂದು ನನ್ನ ಕಡೆಯಿಂದ ಒಂದು ಚಿಕ್ಕ ಒಂದು ಕೋರಿಕೆ ಅಷ್ಟೇ. ಫಸ್ಟ್ ಕಂಡೀಷನ್ ಏನಿದೆ ವಿದ್ಯಾರ್ಥಿಗಳದ್ದು, ಫೇರ್ ಕಾಂಪನ್ಸೇಷನ್ ಅಂಡ್ ಸಪೋರ್ಟ್ ಫಾರ್ ಮಾನಸಾಸ್ ಫ್ಯಾಮಿಲಿ. No amount of money can replace the life of a daughter, friend and student. However, the authorities have moral responsibility to stand with the family during devastating time. We request that. ಅಂದ್ರೆ ಇವಾಗ ಮಾನಸಾಳ ಕುಟುಂಬಕ್ಕೆ ಏನು ಖರ್ಚು ವೆಚ್ಚ ಆಗಿದೆ, ಲೈಕ್ ಆಸ್ಪತ್ರೆದಾಗಿರ್ಬೋದು, ಅದನ್ನ ಕಾಂಪನ್ಸೇಟ್ ಮಾಡಿ. ಯಾಕಂದ್ರೆ ಇದು ಕಾಲೇಜ್ ಕ್ಯಾಂಪಸ್ ಅಲ್ಲಿ ನಡೆದಿರುವಂತ ವಿಷಯ ಅನ್ನೋದ್ರಿಂದ
ಸೊ ಅದಕ್ಕೆ ನೀವು ಕಾಂಪನ್ಸೇಟ್ ಮಾಡಿ ಅಂತ ವಿದ್ಯಾರ್ಥಿಗಳ ಕೋರಿಕೆ, ಮೊದಲನೇ ಕೋರಿಕೆ. ಸೊ ಎರಡನೇ ಕೋರಿಕೆ ಏನಪ್ಪಾ ಅಂತಂದ್ರೆ ಇಮಿಡಿಯೇಟ್ ರೋಡ್ ಸೇಫ್ಟಿ ಇಂಪ್ರೂವ್ಮೆಂಟ್ಸ್. ಪರ್ಮಿಟ್ ಓನ್ಲಿ ಆಥರೈಸ್ಡ್ ವೆಹಿಕಲ್ಸ್, ಎಮರ್ಜೆನ್ಸಿ ಸರ್ವಿಸಸ್ ಅಂಡ್ ಎಸೆನ್ಷಿಯಲ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವೇರ್ ರಿಕ್ವೈರ್ಡ್. ಅದೇ ಹೇಳ್ದಂಗೆ ಇವಾಗ ಆ ರೋಡ್ ಏನಿದೆ, ನಾಗರಬಾವಿ ಟು ಗಾಂಧಿ ಮಾರ್ಗ ರೋಡ್ ಏನಿದೆ, ಕ್ಯಾಂಪಸ್ ನ ರಸ್ತೆ, ಅಲ್ಲಿ ಬರೀ ಆಥರೈಸ್ಡ್ ಪರ್ಸನ್ಸ್ ಅಂದ್ರೆ ಕಾಲೇಜಿಗೆ ಸಂಬಂಧಪಟ್ಟಂತ ಒಂದು ಜನಗಳ ವೆಹಿಕಲ್ಸ್ ಮಾತ್ರ ಅಲೋ ಮಾಡಿ, ಅಂಡ್ ಮೆಡಿಕಲ್ ಎಮರ್ಜೆನ್ಸಿಗೆ ಫಾರ್ ಎಕ್ಸಾಂಪಲ್ ಆಂಬ್ಯುಲೆನ್ಸ್ ಆ ತರ ಒಂದು ಗಾಡಿಗಳನ್ನ ಅಲೋ ಮಾಡಿ, ಎಮರ್ಜೆನ್ಸಿ ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್. ಸೊ 24/7 ಆಂಬ್ಯುಲೆನ್ಸ್ ಇರಬೇಕು ಬ್ಯಾಂಗ್ಳೂರು ಯೂನಿವರ್ಸಿಟಿಲಿ. ಈ ತರ ಏನಾದರೂ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ಗೆ ಏನಾದರೂ ಮೆಡಿಕಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅದಕ್ಕೆ 24/7 ಒಂದು ಆಂಬ್ಯುಲೆನ್ಸ್ ಒಳಗಡೆ ಲೈಕ್ ಸಂಸ್ಥೆಗೆ ಅಂತಾನೆ ಇತ್ತು ಅಂದ್ರೆ ಸೊ ಅದು ತುಂಬಾ ಈಸಿ ಆಗುತ್ತೆ ಲೈಕ್ ಜೀವಗಳನ್ನ ಕಾಪಾಡೋದಕ್ಕೆ. ಸೊ ಅದೊಂದು. ಸೊ ಎ ಫುಲ್ಲಿ ಎಕ್ವಿಪ್ಡ್ ಎಮರ್ಜೆನ್ಸಿ ಮೆಡಿಕಲ್ ರೆಸ್ಪಾನ್ಸ್ ಸೆಂಟರ್ ವಿತ್ ಇನ್ ದ ಕ್ಯಾಂಪಸ್. ಇವಾಗ ಆಸ್ಪತ್ರೆಗೆ ಹೋಗೋದಕ್ಕೆ ತುಂಬಾ ಟೈಮ್ ಆಗತ್ತೆ. ಸೊ ಅದಕ್ಕೆ ಮುಂಚೆ ಒಂದು ಏನ್ ಫಸ್ಟ್ ಏಡ್ ಅಂತ ಏನಂತೀವಿ ನಾವು, ಸೊ ಅಟ್ಲೀಸ್ಟ್ ಅದನ್ನ ಮಾಡುವಂತ ಒಂದು ಸೆಂಟರ್, ಮೆಡಿಕಲ್ ಸೆಂಟರ್ನ ಕ್ಯಾಂಪಸ್ನ ಒಂದು ಒಳಗಡೆ ಇಟ್ಕೊಳ್ಳಿ ಅಂತ ಅದೊಂದು ಇದು ಮಾಡಿದ್ದಾರೆ. ಸೊ ನಾಲ್ಕನೇ ಕಂಡೀಷನ್ ಏನಪ್ಪ ಅಂತಂದ್ರೆ ಲಾಂಗ್ ಟರ್ಮ್ ಕ್ಯಾಂಪಸ್ ಸೇಫ್ಟಿ ಪಾಲಿಸಿ. ಇವಾಗ ರೆಗ್ಯುಲರ್ ಆಗಿ ರೋಡ್ ಸೇಫ್ಟಿ ಏನಿದೆ ಅದನ್ನ ಇನ್ಸ್ಪೆಕ್ಷನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ವರ್ಷಕ್ಕೊಮ್ಮೆ ತಮ್ಮ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅಂದ್ರೆ ಸಂಸ್ಥೆಯ ಒಂದು ಭಾಗ ಏನಿದೆ ಅದನ್ನ ಆಡಿಟ್ ಮಾಡಿ, ಅಂಡ್ ರೋಡ್ ಸೇಫ್ಟಿ ಅವೇರ್ನೆಸ್ ಕ್ಯಾಂಪೇನ್ಸ್ ಅದನ್ನ ಲೈಕ್ ಇವಾಗ ಒಂದು ರೋಡ್ ಸೇಫ್ಟಿ ಬಗ್ಗೆ ಒಂದು ಅವೇರ್ನೆಸ್ ತಿಳಿಸೋದಾಗಿರ್ಬೋದು, ಸೊ ಜನಗಳಿಗೆ ಅದರ ಬಗ್ಗೆ ಒಂದು ನಾಲೆಜ್ ಕೊಡೋದಾಗಿರ್ಬೋದು, ಅದನ್ನ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಮುಖ್ಯವಾಗಿ ಈ ಈ ಪ್ರೊಟೆಸ್ಟ್ಗೆ ಏನ್ ಕಾರಣ ಅಂತಂದ್ರೆ ಇವಾಗ ಅಲ್ಲಿ ಓದುವಂತ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಅಲ್ಲಿ ಇರುವಂತ ಲೈಕ್ ಪ್ರೊಫೆಸರ್ಸ್ ಆಗಿರ್ಬೋದು, ಸಾವಿರಾರು ಗಟ್ಟಲೆ ಜನ ಅಲ್ಲಿ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಸೊ ಇನ್ನು ಮುಂದೆ ನೆಕ್ಸ್ಟ್ ಈ ತರ ಯಾರಿಗೂ ಆಗ್ಬಾರ್ದು. ಒಂದು ಯಾರ್ದೋ ಒಬ್ರು ನೆಗ್ಲಿಜೆನ್ಸ್ ಇಂದ ಲೈಕ್ ಒಂದು ಜೀವ ಹೋಗೋದು ತುಂಬಾ ತಪ್ಪು. ಸೊ ಅದಕ್ಕೆ ಆದಷ್ಟು ಒಂದು ಸೇಫ್ಟಿ ಏನಿದೆ ಅದನ್ನ ನೀವು ಮಾಡಬೇಕು. ಫೈನಲ್ ಆಗಿ ನಾವು ಕೇಳ್ಕೊಳ್ಳೋದು ಒಂದೇ, ಗವರ್ಮೆಂಟ್ನಾಗಿರ್ಬೋದು ಅಥವಾ ಸಂಸ್ಥೆನ, ಬ್ಯಾಂಗ್ಳೂರು ಯೂನಿವರ್ಸಿಟಿ ಸಂಸ್ಥೆನಾಗಿರ್ಬೋದು ಅಥವಾ ಯಾವುದೇ ಒಂದು ಸಂಸ್ಥೆನಾಗಿರ್ಬೋದು, ನಿಮ್ಮ ಸಂಸ್ಥೆಯ ಭಾಗದಲ್ಲಿ ನಿಮ್ಮ ವಿದ್ಯಾರ್ಥಿಗಳಿಗೆ ಏನ್ ಸೇಫ್ಟಿ ಕೊಡಬೇಕು, ಸೊ ಪ್ಲೀಸ್ ಆ ಸೇಫ್ಟಿನ ಕೊಡಿ. ಮೆಡಿಕಲ್ ಬಗ್ಗೆ ತುಂಬಾ ಮುಖ್ಯ, ಮೆಡಿಕಲ್ ಎಮರ್ಜೆನ್ಸಿ ಸಪೋರ್ಟ್ ಇರೋದು. ಸೊ ಅದ್ರ ಬಗ್ಗೆ ಏನ್ ಕಾಳಜಿ ತಗೊಬೇಕು ಆದಷ್ಟು ಬೇಗ ತಗೊಳ್ಳಿ. ಈ ತರ ಇನ್ನೊಂದು ಜೀವ ಹೋದ್ರೆ ಅದು ತುಂಬಾ ತಪ್ಪಾಗತ್ತೆ. ಯಾಕಂದ್ರೆ ಇವಾಗ ನಮ್ಮ ಮನೇಲೆ ಯಾರೋ ಒಬ್ರಿಗೆ ಈ ತರ ಆಯ್ತು ಅಂದ್ರೆ ಎಷ್ಟು ಬೇಜಾರಾಗತ್ತೆ. ಅದೇ ತರ ನೆಕ್ಸ್ಟ್ ಇನ್ಮೇಲೆ ಈ ತರ ಯಾರಿಗೂ ಆಗೋದ್ ಬೇಡ ಅಂತ ಆ ದೇವರ ಹತ್ರ ಬಿಟ್ಕೊಳ್ಳೋಣ. ಅಂಡ್ ಮಾನಸಾಳ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಇನ್ ಮುಂದೆ ಆ ಸಂಸ್ಥೆಯಲ್ಲಾಗಿರ್ಬೋದು ಅಥವಾ ಯಾವುದೇ ಸಂಸ್ಥೆಯಲ್ಲಾಗಿರ್ಬೋದು ಈ ತರ ನಡಿಬಾರದು ಅಂತ ಎಲ್ಲರೂ ದೇವರ ಹತ್ರ ಬೇಡ್ಕೊಳ್ಳೋಣ. ಪ್ರೈವೇಟ್ ವೆಹಿಕಲ್ಸ್ ಯಾವುದು ಬೇಕಾಗಿಲ್ಲ, ಇವತ್ತಿಂದಾನೇ ಮಾಡಿಸಿ. ನಂದಿನಿ ಬೂತ್ 4 ಹಾಕಿದ್ದೀರಾ ಅವೈಜ್ಞಾನಿಕವಾಗಿ. ಪೊಲೀಸ್ ಸ್ಟೇಷನ್ ಮಾತ್ರ ನಂದಿನಿ ಬೂತ್ ತೊಂದರೆ ಆಗೋದು. ಒಂದೇ ಹತ್ರ 3 ನಂದಿನಿ ಬೂತ್ ಹಾಕಿದ್ರ. ಪಬ್ಲಿಕ್ ಇಂಟ್ರಾಕ್ಷನ್ ಜಾಸ್ತಿ. ಅದೇ ಕಾರಣ ಫಸ್ಟ್ ಇಮಿಡಿಯೇಟ್ ಆಗಿ ನಂದಿನಿ ಬೂತ್ ತೆಗೆಸಾಕ್ಬೇಕು. ಫಸ್ಟ್ ಅದನ್ನ ತೆಗೆಸಬೇಕು. ಪೊಲೀಸ್ ಸ್ಟೇಷನ್ ಮಾತ್ರ ನಂದಿನಿ ಬೂತ್ ತೊಂದರೆ ಆಗೋದು. ನಮ್ಗೆ ಯಾರಿಗೂ ತೊಂದರೆ ಆಗಲ್ವಾ? ರಿಯಲ್ ಎಸ್ಟೇಟ್ ವ್ಯವಹಾರಗಳೆಲ್ಲ ನಡೀತದೆ. ರಾಜಕೀಯ ವ್ಯಕ್ತಿನ ಕರ್ಕೊಂಡು ಬರ್ತಾನೆ. ನೀವು 1000 ಜನ 2000 ಜನ ಇದ್ರು ನಾನು ಒಂದೇ ದಿನದಲ್ಲಿ ನಿಮ್ಮನ್ನ ಹೋರಾಟಗಳನ್ನ ಚದುರಿಸ್ತೀನಿ, ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತೀನಿ ಅಂತ ಒಬ್ಬ MLA ಹೆಸರು ಹೇಳ್ಕೊಂಡು ನಮ್ಮ ಮೇಲೆ ಏನ್ ಮಾಡ್ತಾನೆ, ದಬ್ಬಾಳಿಕೆ ಮಾಡ್ತಾನೆ, ಬ್ಲಾಕ್ ಮೇಲ್ ಮಾಡ್ತಾನೆ. ರಾಜಕೀಯ ವ್ಯಕ್ತಿಗಳು ನಂದಿನಿ ಬೂತ್ ಯಾಕೆ ಕಾಂಪ್ಲೆಕ್ಸ್ ಆಪೋಸಿಟ್ ಇದ್ದವನು ಅವ್ರನ್ನ ವೆಕೆಟ್ ಮಾಡಿ. ಯಾಕೆ? ಅದರಿಂದ ಏನಾದ್ರೂ ನಿಮ್ಗೆ ಟ್ಯಾಕ್ಸ್ ಬರ್ತದ, ಅದರಿಂದ ಏನಾದ್ರೂ ನಿಮ್ಗೆ ಬೇರೆ ಬೇರೆ ಇನ್ಕಮ್ ಬರ್ತದ, ಸೈಡ್ ಇನ್ಕಮ್ ಯೂನಿವರ್ಸಿಟಿಗೆ. ರೋಡ್ ಕ್ಲೋಸ್ ಆಗಬೇಕು. ಈ ರೋಡ್ ಓವರ್ ಎಲ್ಲ ಅಲ್ಲಿ ನಿಂತ್ಕೊಂಡು ಹುಚ್ಚ ಹೋಯ್ತಾರೆ. ನಮ್ಮ ಹೆಣ್ಮಕ್ಳು ಹಾಸ್ಟೆಲ್ ಹೋಗೋರು ದಾರಿ ಇಲ್ಲ, ಅವ್ರು ಸರಿಯಾಗಿ ನೋಡ್ಕೊಳಕ್ ದಾರಿ ಇಲ್ಲ. ಆಡಳಿತ ವರ್ಗಕ್ಕೆ ನಾಚಿಕೆ ಹಾಕ್ಬೇಕು. ಬರೀ ಕಟ್ಟಡಗಳು ಕಟ್ತಾರೆ ಹೊರತು ವಿದ್ಯಾರ್ಥಿಗಳು ಗಮನ ಇಲ್ಲ. ಪಬ್ಲಿಕ್ ಎಲ್ಲ ಇಲ್ಲಿ ಬಂದು ಹೇಳ್ತಾರೆ. ಪಬ್ಲಿಕ್ ಯಾವ ರೀತಿ ಅವೇರ್ನೆಸ್ ಮಾಡಬೇಕನ್ನೋ ಕಾಮನ್ ಸೆನ್ಸ್ ಇಲ್ವಾ?
ವಿ ನೀಡ್ ಎನ್ವಿರಾನ್ಮೆಂಟಲ್ ಪೊಲೀಸ್. ಪರಿಸರ ಬಂದು ಎಷ್ಟು ಹಾಳು ಮಾಡ್ತಾರೆ ಗೊತ್ತಾ? ವಿ ನೀಡ್ ಓನ್ಲಿ ಕ್ರೈಮ್ ಪೊಲೀಸ್. ನಾವು ಬೇಕಾಗಿಲ್ಲ. ವಿ ನೀಡ್ ಎನ್ವಿರಾನ್ಮೆಂಟ್ ಪೊಲೀಸ್ ಆಲ್ಸೋ. ಅವೇರ್ನೆಸ್ ಮೂಡಿಸೋ ಪೊಲೀಸರು ಬೇಕು ನಮಗೆ. ಅದು ಇಂಥದ್ದು ಇಲ್ಲೇ ಇಲ್ಲ. ಯೂನಿವರ್ಸಿಟಿ ಯಾವ್ದಕ್ಕೆ ಇರೋದು? ವಿದ್ಯಾರ್ಥಿಗಳಿಗಾಗಿ ಅಲ್ವಾ? ಪೊಲಿಟಿಕ್ಸ್ ಈ ದೇಶದಲ್ಲಿ ಯಾವ ವಿಶ್ವವಿದ್ಯಾಲಯದಲ್ಲೂ ಪಬ್ಲಿಕ್ ರೋಡ್ ಅಲೋ ಇಲ್ಲ. ನಮ್ಮ ಯೂನಿವರ್ಸಿಟಿಲಿ ಮಾತ್ರ ಇರೋದು. ಇದು ದಯವಿಟ್ಟು ನಿಮ್ಮ ಹಂತದಲ್ಲಿ ಆಗಿಲ್ಲ ಅಂದ್ರೆ ಸರ್ಕಾರನೇ ಇಲ್ಲಿ ಬರ್ಲಿ, ಅಲ್ಲಿವರೆಗೂ ಲಾಸ್ಟ್ ಇಯರ್ ಆಯ್ತಲ್ವಾ? ಇವಾಗ ಪರಿಹಾರ ಸಿಗ್ತಾ